ಇವತ್ತು ನಾವು ಅತ್ಯಂತ ಒಂದು ಸಂಘರ್ಷದ ಕಾಲದಲ್ಲಿದ್ದೇವೆ. ಆ ಸಂಘರ್ಷ ನಮಗೆ ಒಳಗೇನೂ ಇದೆ, ಹೊರಗೇನೂ ಕೂಡ ಇದೆ. ಹೇಗೆ ಒಳಗಡೆ ನಮ್ಮ ಜೀವನದಲ್ಲಿ ಹಿಂದೂ ಧರ್ಮದ ಪ್ರಕಾರ ಹೇಳೋದಾದ್ರೆ 4 ಪುರುಷಾರ್ಥಗಳಿದೆ. ಆ ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಹೇಗಿದೆ. ನಾವೀಗ ಅರ್ಥ ಮತ್ತು ಕಾಮಕ್ಕೆ ಮಾತ್ರ ಒತ್ತು ಕೊಟ್ಟಿದ್ದೇವೆ. ಅಂದ್ರೆ ನಾನು ಬದುಕಬೇಕು, ಮನೆ ಕಟ್ಟಬೇಕು, ಮದುವೆ ಆಗಬೇಕು, ಕಾರ್ ತಗೋಬೇಕು, ಆಸ್ತಿ ಮಾಡಬೇಕು, ಈ ರೀತಿಯ ಒಂದು ವಿಚಾರದಲ್ಲಿದ್ದೀವಿ. ಧರ್ಮ ಇಲ್ಲ, ಮೋಕ್ಷದ ಒಂದು ಕಲ್ಪನೆಯೂ ಕೂಡ ನಮಗಿಲ್ಲ. ಇದು ನಮ್ಮೊಳಗಡೆ ನಡೀತಾ ಇರುವಂತ ಒಂದು ಹೋರಾಟ ಆಗಿದೆ. ಅಂದ್ರೆ ಹಣ ಗಳಿಸೋದೇ ನಮಗೀಗ ಮುಖ್ಯ ಆಗಿದೆ. ಜೀವನದ ಯಾವ ಒಂದು ಉದ್ದೇಶವನ್ನ ಗುರುಗಳು ನಮಗೆ ಕೊಟ್ಟರೋ ಆ ಒಂದು ಉದ್ದೇಶವನ್ನ ಮರೆತು ಹೋಗಿದ್ದೀವಿ. ಅಂದ್ರೆ ಧರ್ಮದಿಂದ ಬದುಕಬೇಕು, ಮೋಕ್ಷವನ್ನ ಪಡಿಬೇಕು. ಆಗ್ಲೇ ಶ್ರೀ ಭಾಸ್ಕರ ಭಟ್ಮಾಮ ಹೇಳಿದ್ರು ಅದನ್ನು. ಈ ರೀತಿ ಇರುವಂತಹ ಒಂದು ಸಂದರ್ಭದಲ್ಲಿ ನಮಗೆ ಗುರುಗಳು ಬೇಕು, ಆ ಗುರುವಿನ ಕೃಪೆ ಬೇಕು. ಆ ಗುರುವಿನ ಕೃಪೆಯನ್ನು ಪಡ್ಕೊಳ್ಳೋದು ನಾವು ಹೇಗೆ, ಇದನ್ನು ನಾವು ಸ್ವಲ್ಪ ಮನನ ಮಾಡಬೇಕಾಗಿದೆ. ಹೇಗೆ ನಮಗೆ ಗುರುಗಳ ಕೃಪೆ ಬೇಕು ಅಂತಂದ್ರೆ ಅಚಲವಾದ ಭಕ್ತಿ ಇರಬೇಕು, ಅತ್ಯಂತ ದೃಢವಾದ ಶ್ರದ್ಧೆ ಇರಬೇಕು. ಅದಕ್ಕೊಂದು ಸಣ್ಣ ಉದಾಹರಣೆಯನ್ನ ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆದಿಶಂಕರಾಚಾರ್ಯರು ನಮ್ಮ ಭಾರತವನ್ನ ಪರಿಭ್ರಮಣ ಮಾಡಿದ್ರು. ಅವರ ಅನೇಕ ಶಿಷ್ಯರಿದ್ರು. ಆ ಶಿಷ್ಯರಲ್ಲಿ ಒಬ್ಬ ಸನಂದನ ಅಂತ ಹೇಳುವಂತಹ ವ್ಯಕ್ತಿ. ಅವನ ಮೇಲೆ ಶಂಕರಾಚಾರ್ಯರಿಗೆ ತುಂಬಾ ಒಂದು ವಿಶೇಷ ಪ್ರೀತಿ ಇತ್ತು, ಕಾಳಜಿ ಇತ್ತು. ಇದನ್ನು ಕಂಡಂತ ಬೇರೆ ಶಿಷ್ಯರಿಗೆ ತುಂಬಾನೇ ಅವನ ಮೇಲೆ ಹೊಟ್ಟೆ ಕಿಚ್ಚಾಗ್ತಾ ಇತ್ತು. ಅರೆ, ಇವ್ರನ್ನ ಮಾತ್ರ ನೋಡ್ತಾ ಇದ್ದಾರಲ್ಲ, ನಮ್ಮನ್ನೇನು ಗಮನಿಸ್ತಾ ಇಲ್ಲ ಅಂತ ಅವರಿಗೆ ಅನ್ನಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ಅವರು ಈ ರೀತಿ ವಿಚಾರ ಮಾಡ್ತಾ ಇದ್ದಾರೆ ಅಂತ ಶಂಕರಾಚಾರ್ಯರು ಕೂಡ ಗೊತ್ತಾಯಿತು. ಅವರು ಈ ಸನಂದನನ ಮೇಲೆ ಇರುವಂತಹ ಪ್ರೀತಿ ಯಾಕೆ ಇದೆ, ಉಳಿದವರ ಮೇಲೆ ಯಾಕೆ ಇಲ್ಲ ಅನ್ನೋದನ್ನ ಅವರಿಗೆ ತೋರಿಸಿಕೊಟ್ರು ಒಂದು ಘಟನೆಯ ಮೂಲಕ. ಶಂಕರಾಚಾರ್ಯರು ಗಂಗಾ ನದಿಯ ಆಚಿನ ದಡಕ್ಕೆ ಹೋದ್ರು. ಶಿಷ್ಯರನ್ನ ಇನ್ನೊಂದು ದಡದಲ್ಲಿ ನಿಲ್ಲಿಕ್ಕೆ ಹೇಳಿದ್ರು. ನೀವೀಗ ನನ್ನ ಹತ್ರಕ್ಕೆ ಬನ್ನಿ ಅಂತ ಹೇಳಿದ್ರು. ತುಂಬಿ ಹರಿತಾ ಇರುವಂತ ಗಂಗಾ ನದಿ, ದೋಣಿ ಇಲ್ಲ. ಆ ಸಂದರ್ಭದಲ್ಲಿ ಹೇಗೆ ಹೋಗುದು, ಗುರುಗಳು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅಂತ ಅವರಿಗೆ ಅರ್ಥ ಆಗಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಸನಂದನ ಮಾತ್ರ ಗುರುಗಳ ಆಜ್ಞೆಯನ್ನು ಪಾಲನೆ ಮಾಡಲಿಕ್ಕೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ. ಗುರುಗಳು ಹೇಳಿದ್ದಾರೆ, ನಾನು ಆ ಕಡೆ ದಡಕ್ಕೆ ತಲುಪ್ತೀನಿ ಅಂತ ಹೇಳಿ ಅವನು ನದಿಯ ಮೇಲೆ ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡಿದ. ಅವನ ಒಂದು ದೃಢವಾದ ಭಕ್ತಿ, ಶ್ರದ್ಧೆಯನ್ನು ನೋಡದಂತ ಗಂಗಾ ಮಾತೆ ಅವನು ಎಲ್ಲೆಲ್ಲಿ ಹೆಜ್ಜೆ ಇಡುತ್ತಾಳೋ ಅಲ್ಲೆಲ್ಲ ಕೂಡ ಒಂದು ಪದ್ಮವನ್ನ, ಅಂದ್ರೆ ತಾವರೆಯನ್ನ ಇಡ್ತಾ ಹೋದ. ಇಂತಹ ಒಂದು ಭಕ್ತನಿಗೆ, ಶಿಷ್ಯನಿಗೆ ಅವರು ನಂತರ ಹೆಸರನ್ನಿಟ್ಟರು ಪದ್ಮಪಾದ ಅಂತ. ನಾವಿದ್ರಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು, ಗುರುಗಳು ಏನು ಹೇಳ್ತಾರೋ ಅದನ್ನ ಮಾಡೋದೇ ನಮ್ಮ ಜೀವನದ ಅತ್ಯಂತ ಒಂದು ಕಾರ್ಯ ಇರುತ್ತದೆ. ಅದನ್ನು ಹೇಗೆ ಮಾಡಬೇಕು, ನಾವು ಇಂತಹ ಒಂದು ದೃಢತೆ ನಮಗೆ ಹೇಗೆ ಬರಬೇಕು, ಈಗ ನಾವು ಗುರುಗಳ ಆಜ್ಞೆಯನ್ನು ಹೇಗೆ ಪಾಲನೆ ಮಾಡಬೇಕು, ಇದಕ್ಕೆ ನಾವು ಆಧ್ಯಾತ್ಮದ ಸಾಧನೆಯನ್ನೇ ಮಾಡಬೇಕು. ಆ ಸಾಧನೆ ಅನ್ನೋದು ಹೇಗಿರಬೇಕು? ಇವತ್ತು ನಮಗೆ ಸಾಧನೆ ಅಂತಂದ್ರೆ ಪ್ರಾಪಂಚಿಕ ಸಾಧನೆಗಳನ್ನು ಮಾಡುವಂಥದ್ದಿರುತ್ತೆ. ಇವತ್ತು ಪರಿಸ್ಥಿತಿ ಹೇಗಿದೆ, ಎಲ್ಲ ನೋಡ್ತಾ ಇದ್ದೀವಿ ನಾವು ನ್ಯೂಸ್ಗಳಲ್ಲಿ ಅಥವಾ ಟಿವಿಗಳಲ್ಲಿ ಅಥವಾ ಪೇಪರ್ನಲ್ಲಿ ಓದ್ತಾ ಇದ್ದೀವಿ. ಯುದ್ಧಜನ್ಯ ಪರಿಸ್ಥಿತಿ. ಅಮೆರಿಕ ಇರಾನ್ ಒಂದು ಕಡೆ, ಇಸ್ರೇಲ್ ಇರಾಕ್ ಒಂದು ಕಡೆ, ರಷ್ಯಾ ಉಕ್ರೇನ್ ಒಂದು ಕಡೆ ಯುದ್ಧ ಮಾಡ್ತಾನೆ ಇದೆ. ಇದರ ಬಿಸಿ ನಮಗೂ ಸ್ವಲ್ಪ ತಟ್ಟಿದೆ. ಗ್ಯಾಸ್ ಇಲ್ಲ, ಪೆಟ್ರೋಲ್ ಡೀಸೆಲ್ ಇಲ್ಲ, ಅಥವಾ ಅಗತ್ಯ ವಸ್ತುಗಳ ಒಂದು ನಾವು ಆಮದು ಮಾಡ್ಕೊಳ್ಬೇಕಾಗ್ತದೆ ಏನೋ ಅದು ಕೂಡ ಇಲ್ಲ. ಒಂದು ಸ್ವಲ್ಪ ಬಿಸಿ ನಮಗೆ ತಟ್ಟಿತ್ತು. ಇದು ಆದಾಗ ನಾವು ಆ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕು, ಇದಕ್ಕೆ ನಮ್ಮ ಮನಸ್ಥಿತಿ ಹೇಗಿರಬೇಕು, ಇಂಥ ಒಂದು ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸಾಧನೆ ಮಾಡಿದ್ರೆ ಮಾತ್ರನೇ ಅದನ್ನೆಲ್ಲ ಎದುರಿಸಲು ಸಾಧ್ಯ ಆಗುತ್ತೆ. ಇನ್ನೊಂದು ಕಡೆ ನೋಡೋದಾದ್ರೆ IT ಕ್ಷೇತ್ರದಲ್ಲಿ ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ನಂತರದಲ್ಲಿ ಏನಾಗಿದೆ, ನಮ್ಮ ಯುವಕರು ಕೆಲಸವನ್ನ ಕಳ್ಕೊಳ್ತಾ ಇದ್ದಾರೆ. 100 ಜನ ಮಾಡುವಂತ ಕೆಲಸವನ್ನ 10-20 ಜನದಲ್ಲಿ ಮುಗಿಸ್ತಾ ಇದ್ದಾರೆ. ಕಂಪನಿಗಳು ಮುಚ್ತಾ ಇದೆ, ಹಣದುಬ್ಬರ ಆಗ್ತಾ ಇದೆ, ನಮಗೆ ಅಗತ್ಯ ವಸ್ತುಗಳನ್ನು ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ, ಮನೆಗಳಲ್ಲಿ ತಂದೆ ತಾಯಿಗಳ ಮೇಲೆ ಒತ್ತಡ ಆಗ್ತಾ ಇದೆ. ಯುವಕರು ಅದರಲ್ಲಿ ವಿಶೇಷವಾಗಿ ಹೇಳೋದಾದ್ರೆ ತಮ್ಮ ಒಂದು
ಮನಸ್ಥಿತಿಯನ್ನ ಕಳ್ಕೊಳ್ತಾ ಇದ್ದಾರೆ. ಹೇಳೋದಾದ್ರೆ ಅದು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಈ ಡಿಪ್ರೆಷನ್ ಅನ್ನ ಮ್ಯಾನೇಜ್ ಮಾಡೋದು ಹೇಗೆ? ಯಾರು ಹೇಳ್ಕೊಡ್ತಾ ಇಲ್ಲ. ಇದನ್ನೆಲ್ಲ ಹೇಳ್ಕೊಡ್ಬೇಕಾಗಿತ್ತು, ಆದ್ರೆ ಅದನ್ನ ಹೇಳ್ಕೊಡೋಕೆ ಯಾರು ಸಿದ್ಧರಿಲ್ಲ ಈಗ. ಅದಕ್ಕೋಸ್ಕರ ಈಗ ಅಪಾಯಕಾರಿಯಾದಂತಹ ಒಂದು ಬದುಕನ್ನ ಎದುರಿಸಬೇಕಾದಂತಹ ಸಂದರ್ಭ ಇದೆ. ಹಾಗಾದ್ರೆ ನಾವೇನ್ ಮಾಡಬೇಕು? ನಾವೀಗ ಆಧ್ಯಾತ್ಮಿಕ ಸಾಧನೆಯನ್ನೇ ಮಾಡಬೇಕು. ಪದಗಳು ನಮಗೆ ಕೇಳಿದರೆ ಏನು ಮಾಡಬೇಕು ಅಂತ ನಾನೀಗ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಬಂಧುಗಳೇ, ಇವತ್ತಿನ ಒಂದು ಅಧ್ಯಯನದ ಪ್ರಕಾರ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಕೂಡ ಅನೇಕ ರೀತಿಯ ತೊಂದರೆಗಳು ಎದುರಾಗ್ತಾ ಇದೆ. ಮೊಬೈಲಿಂದ ಇರಬಹುದು, ಟಿವಿಯಿಂದ ಇರಬಹುದು, ಅಥವಾ ಚಿಂತನೆಯಲ್ಲಿರಬಹುದು, ಅಥವಾ ಮಾನಸಿಕ ಒತ್ತಡದಲ್ಲಿ ಇರಬಹುದು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಒಂದು ಅಧ್ಯಯನ ಹೇಳುತ್ತೆ 82% ಜನರು, 100ರಲ್ಲಿ 82% ಜನರು ಒತ್ತಡದಲ್ಲಿದ್ದಾರೆ. ಹಾಗಾದ್ರೆ ಈ ಒತ್ತಡವನ್ನ ನಾವು ಬದಲಾಯಿಸಿಕೊಂಡು ಶಾಂತವಾದ ಜೀವನವನ್ನ, ಸುಸ್ಥಿರವಾದಂಥ ಜೀವನವನ್ನ ಹೇಗೆ ಮಾಡೋದು? ಇದಕ್ಕೆ ನಮಗೆ ಏನು ದಾರಿ ಇದೆ ಅಂತಂದ್ರೆ ಅದೇ ನಮ್ಮ ಗುರುಗಳ ಚರಣ ಇದೆ. ಈ ಗುರುಚರಣಕ್ಕೆ ನಾವು ಅರ್ಪಣೆ ಮಾಡ್ಕೊಳ್ಬೇಕಾಗಿದೆ. ಸ್ವಲ್ಪದ್ರಲ್ಲಿ ನಾವು ಭಾಸ್ಕರ್ ಭಟ್ ಬಾಬಾ ಹೇಳಿದ ರೀತಿಯಲ್ಲಿ ಕೇಳಿದ್ವಿ. ಇನ್ನೂ ಏನು ಮಾಡಬೇಕು ಅನ್ನೋದನ್ನ ಸ್ವಲ್ಪದ್ರಲ್ಲಿ ನೋಡೋಣ. ನಾವೀಗ ಅನೇಕ ಸಂಕಷ್ಟಗಳನ್ನು ಎದುರಿಸೋದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಹೇಳಿದೆ, ನೀವು ಸಾಧನೆ ಮಾಡಿ ಅಂತ. ನಾವೆಲ್ಲ ಕೇಳ್ತೇವಲ್ಲ, ವಿಶ್ವ ಆರೋಗ್ಯ ಸಂಸ್ಥೆಗಳು ಏನು ಹೇಳುತ್ತೆ ಅದನ್ನ ಪಾಲನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಕೂಡ ಹೇಳಿದೆ ಈಗ. ಅಂದ್ರೆ ಆರೋಗ್ಯವಂತ ವ್ಯಕ್ತಿಯಾಗಿ ಬದುಕಲಿಕ್ಕೆ, ಆನಂದ ವ್ಯಕ್ತಿಯಾಗಿ ಬದುಕಲಿಕ್ಕೆ ನಮಗೆ ಒಳಗಿನ ಸಾಧನೆಯನ್ನೇ ಮಾಡಬೇಕಾಗಿದೆ. ಇಂಥ ಸಾಧನೆ ಮಾಡೋದಕ್ಕೆ ನಮಗೆ ಈಗ ಒಂದು ಸಂಕ್ರಮಣ ಕಾಲ, ಅಂದ್ರೆ ಒಂದು ಸಂಧಿ ಕಾಲ ಇದೆ, ಪರಿವರ್ತನೆಯ ಕಾಲ ಇದೆ. ಅಂದ್ರೆ ಯಾರು ಸಾಧನೆ ಮಾಡ್ತಾರೋ, ಆ ಸಾಧನೆಗೆ ಯಾರು ಗುರುಗಳ ಒಂದು ಮಾರ್ಗದರ್ಶನವನ್ನು ತಗೊಳ್ತಾರೋ, ಆ ಗುರು ಅಂತಂದ್ರೆ ಕೇವಲ ವ್ಯಕ್ತಿ ಅಂತ ತಿಳ್ಕೊಳ್ಳದೇನೆ ಅದು ಒಂದು ತತ್ವ. ಅದು ನನ್ನ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟ ನಷ್ಟ ನೋವುಗಳನ್ನ ನಿವಾರಣೆ ಮಾಡುವಂತಹ ಒಂದು ಶಕ್ತಿ ಅದು. ಅದಕ್ಕೋಸ್ಕರನೇ ಹಿಂದೂ ಧರ್ಮದಲ್ಲಿ ಮೋಕ್ಷದ ಕಲ್ಪನೆಯನ್ನ ಧರ್ಮದ ಆಧಾರದ ಮೇಲೆ ಸಂಪಾದನೆಯನ್ನ ಮಾಡಿ ಅದರಿಂದ ಜೀವನವನ್ನ ಮಾಡಿ ಮೋಕ್ಷವನ್ನು ತಲುಪಬೇಕು ಅನ್ನೋಂಥ ಗುರಿ ಕೊಟ್ಟರು. ಈಗ ಎಲ್ಲೂ ಅದು ಕೊಡ್ತಾ ಇಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆ ಅದಕ್ಕೆ ಕೊಡ್ತಾ ಇಲ್ಲ, ನಮ್ಮ ಮಠ ಮಂದಿರಗಳು ಅದನ್ನ ಕೊಡ್ತಾ ಇಲ್ಲ. ಹೀಗಿದ್ದಾಗ ನಾವು ಏನು ಮಾಡಬೇಕಾಗಿದೆ? ಇಂತಹ ಒಂದು ಗುರುಗಳ ಅಮೂಲ್ಯವಾದಂತಹ ಮಾರ್ಗದರ್ಶನ ಪಡೆದುಕೊಂಡು ಅವರ ಒಂದು ಸಗುಣ ರೂಪದ ಗುರುಗಳು ಅಂತ ಹೇಳ್ಬೋದು. ಯಾರು? ಭಗವಂತನ ಸಗುಣ ರೂಪ ಅಂತಂದ್ರೆ ಗುರುಗಳು. ಅಂದ್ರೆ ಗುರುಗಳೇ ನಮಗೆ ಭಗವಂತನನ್ನ ತೋರಿಸೋದಕ್ಕೆ ದಾರಿ. ಆ ಗುರುಗಳು ಏನು ಹೇಳ್ತಾರೆ ಅದನ್ನ ನಾವು ಮಾಡೋದೇನೆ. ಅಂದ್ರೆ ಒಳ್ಳೆಯ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಜೀವನವನ್ನ ನಡೆಸುವಂತಹದ್ದು, ಅವರು ಹೇಳುವಂತಹದ್ದು ಮಾಡಿದರೆ ಮಾತ್ರ ನಮಗೆ ಇದು ಸಾಧ್ಯ ಆಗ್ತದೆ. ಹೇಗೆ ಹಿಂದಿನ ಕಾಲದಲ್ಲಿ ಗುರು ಶಿಷ್ಯ ಪರಂಪರೆ ಇತ್ತು, ಗುರುಗೆ ಅನೇಕ ಶಿಷ್ಯರಿದ್ರು, ಆ ಶಿಷ್ಯರನ್ನ ಆಯ್ಕೆ ಮಾಡಿ ಅವ್ರ ಜವಾಬ್ದಾರಿಗಳನ್ನ ಕೊಡ್ತಾ ಇದ್ರು. ಆ ತರಹದ ಜವಾಬ್ದಾರಿಯನ್ನು ನಾವೀಗ ತಗೊಳ್ಬೇಕಾಗಿದೆ. ಹೇಗೆ ಚಾಣಕ್ಯರು ಚಂದ್ರಗುಪ್ತನನ್ನ ನೆಪ ಮಾಡಿಕೊಂಡು ಇಲ್ಲಿ ಭಾರತದಲ್ಲಿ ಎಲ್ಲ ಮೊಘಲರನ್ನ ಹೊಡೆದಟ್ಟಿಸಿ ಒಂದು ಸ್ಥಾಪನೆ ಮಾಡೋಕ್ಕೆ ಸಾಧ್ಯ ಆಯಿತು, ಒಂದು ರಾಜ್ಯವನ್ನ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಕರ್ನಾಟಕದಲ್ಲಿ ಹಕ್ಕಬುಕ್ಕರನ್ನ ಮುಂದೆ ಇಟ್ಟುಕೊಂಡು ವಿದ್ಯಾರಣ್ಯರು ಗುರುಗಳು ಅವರು ರಾಜ್ಯವನ್ನ ಸ್ಥಾಪನೆ ಮಾಡಿದರು. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಂತಹ ಶಿಷ್ಯರನ್ನ ತಯಾರು ಮಾಡಿ ಇಡೀ ಪ್ರಪಂಚದಲ್ಲಿ ಹಿಂದೂ ಧರ್ಮದ ಒಂದು ಶ್ರೇಷ್ಠತೆಯನ್ನ ಸಾರುವಂತಹ ಕೆಲಸವನ್ನ ಮಾಡಿದರು. ಈ ಒಂದು ಗುರು ಶಿಷ್ಯ ಪರಂಪರೆ ನಮಗೆ ಹೇಗೆ ಕಾಣ್ತಾ ಇದೆ ಅಂತಂದ್ರೆ, ಅಧರ್ಮದ ವಿರುದ್ಧ ಧರ್ಮ. ಇಲ್ಲಿ ಧರ್ಮ ಸಂಸ್ಥಾಪನೆ ಆಗಲೇಬೇಕು. ಇದು ಅಂತಹ ಒಂದು ಕರ್ಮಭೂಮಿ, ಧರ್ಮಭೂಮಿ. ಈ ಭಾರತದಲ್ಲಿ ಧರ್ಮ ಸಂಸ್ಥಾಪನೆ ಆಗೋದಕ್ಕೆ ಅನೇಕ ಗುರುಗಳು ಪ್ರಯತ್ನವನ್ನು ಮಾಡಿದ್ರು, ಶಿಷ್ಯರು ಬಲಿದಾನವನ್ನು ಮಾಡಿದ್ರು, ಅವರ ಮೇಲೆ ಕೃಪೆ ಆಯಿತು. ಇಂಥ ಕೃಪೆಯನ್ನು ನಾವು ಪಡ್ಕೊಳ್ಳೋದಕ್ಕೆ ಇವತ್ತು ಸಾಧನೆಯನ್ನೇ ನಾವು ಮಾಡ್ತೀವಿ. ಸಾಧನೆ ಅನ್ನೋದು ಏನು ಅಂತ ಹೇಳಿ ಸ್ವಲ್ಪದಲ್ಲಿ ಮತ್ತೆ ಹೇಳೋಣ. ಈಗ ನಮ್ಮ ಅಧರ್ಮ ಏನು ಅನ್ನೋದನ್ನ ನೋಡ್ಕೊಳ್ಳೋಣ. ಅಧರ್ಮದಲ್ಲಿ ಇರುವಂತ ನಮ್ಮ ಸಮಾಜವನ್ನ, ಈ ಭಾರತ ದೇಶವನ್ನ ಯಾವ ರೀತಿ ನಾವು ಬದಲು ಮಾಡಲಿಕ್ಕೆ ಸಾಧ್ಯ? ನಿರಾಶೆ ಇರಬಹುದು, ನಮಗೆ ಸಾಧ್ಯವೇ ಅನ್ನೋ ಪ್ರಶ್ನೆ ಇರಬಹುದು. ಆದರೆ ಯಾಕೆ ಸಾಧ್ಯ ಇಲ್ಲ? ಇದನ್ನ ನೋಡಿದಾಗ ನಮಗೆ ನಮ್ಮ ಧರ್ಮದ ಮೇಲೆ, ನಮ್ಮ ಇತಿಹಾಸದ ಮೇಲೆ, ನಮ್ಮ ಪರಂಪರೆಯ ಮೇಲೆ ಇರತಕ್ಕಂಥ ಬೋಧ ಅಂದ್ರೆ ಅರಿವು ತುಂಬಾ ಕಡಿಮೆ ಇದೆ. ನಾನು ಯಾಕೆ ಹುಟ್ಟಿದ್ದೇನೆ, ನಾನು ಹೇಗೆ ಬದುಕಬೇಕು, ನನ್ನ ಜೀವನದ ಗುರಿ ಏನು, ನನಗೆ ಯಾರು ಶತ್ರುಗಳು, ಇದು ಯಾವುದು ನಮಗೆ ಅರಿವಿಲ್ಲ.
ಇದೇ ರೀತಿ ಇದೆ ತಾನೇ ಈಗ ನಮ್ಮ ದೇಶದ ಪರಿಸ್ಥಿತಿ. ಅಂದ್ರೆ ಹೇಗೋ ಹುಟ್ಟಿದ್ದೀವಿ, ಸಾಯುವವರೆಗೆ ಒಂದು ಜೀವನವನ್ನು ಮಾಡೋದು, ಅದರಲ್ಲಿ ಸ್ವಲ್ಪ ಖುಷಿಗಳನ್ನು ಪಡ್ಕೊಳ್ಳೋದು, ಆನಂದ ಪಡಿಬೇಕು, ಮೋಕ್ಷ ಪಡಿಬೇಕು ಅನ್ನೋಂಥ ಒಂದು ಕಲ್ಪನೆನೇ ನಮಗೆ ಇಲ್ಲ. ಇದು ಒಂದು ಕಡೆ. ಆದರೆ ಶತ್ರುಬೋಧ, ನಮ್ಮ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ, ಅವರು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ನಾವೇನು ಮಾಡಬೇಕು, ಎಷ್ಟರ ಮಟ್ಟಿಗೆ ಸಜ್ಜಾಗಿರಬೇಕು, ಇದು ಎಲ್ಲವೂ ಕೂಡ ನಮಗೆ ಈಗ ಹೇಳಿಕೊಡೋರಿಲ್ಲ, ನಮಗೆ ಅರಿವೇ ಇಲ್ಲ. ಇದನ್ನ ಶತ್ರುಬೋಧ ಅಂತ ಕರೀತಾರೆ. ಮೊದಲನೇದು ಸ್ವಬೋಧ. ಈ ಶತ್ರುಬೋಧ ಮತ್ತು ಸ್ವಬೋಧ ಎರಡೂ ಇಲ್ಲದೆ ಇರುವಂತಹ ಪರಿಸ್ಥಿತಿನಲ್ಲಿ ನಮ್ಮ ಒಂದು ಜೀವನ ತುಂಬಾ ಹಾಳಾಗ್ತಾ ಹೋಗ್ತಾ ಇದೆ. ಆ ಸ್ವಬೋಧದಲ್ಲಿ ನಾವು ಅನೇಕ ರೀತಿಯ ಕೊರತೆಗಳನ್ನು ಕಾಣ್ತಾ ಇದ್ದೀವಿ. ಹಾಗೆ ನಾವು ಸಂಘಟಿತರಾಗದೇ ಇರುವಂತಹ ಒಂದು ಸ್ಥಿತಿಯಲ್ಲಿ ಶತ್ರುಬೋಧ ಅದು ಅರಿವಿಲ್ಲದೆ ಇದ್ದಾಗ ದೇಶದ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಹೇಗಾಗ್ತಾ ಇದೆ ಅಂತ. ಪ್ರಸಕ್ತ ವಿದ್ಯಮಾನಗಳೆಲ್ಲವೂ ಕೂಡ ಆ ಒಂದು ಶತ್ರುಬೋಧ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ. ನೋಡಿರ್ಬೋದು, ನಾವು ಟಿವಿನಲ್ಲಿ ನ್ಯೂಸ್ ಕೇಳಿರ್ಬೋದು. ಆ ಒಂದು ಯುವಕರನ್ನ ಇಟ್ಟುಕೊಂಡು ಏನ್ ನಡೀತಾ ಇದೆ ಇವಾಗ, ಯಾವ ಒಂದು ಭಾರತ ದೇಶದ ಯುವ ಜನತೆ ಯಾವ ಒಂದು ದಾರಿಯಲ್ಲಿ ಮುಂದೆ ಹೋಗ್ಬೇಕಾಗಿತ್ತೋ ಅಂಥವ್ರ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಈಗ ಹಲವಾರು ಕಡೆಗಳಿಂದ ನಡೀತಾ ಇದೆ. ಇದರಲ್ಲಿ ಇನ್ನೂ ಒಂದಿದೆ, ನಮಗೆ ಸ್ವಾತಂತ್ರ್ಯ ಬಂತು, ಆ ಸ್ವಾತಂತ್ರ್ಯ ಬಂದ ನಂತರ ನಾವೆಲ್ಲರೂ ಹೇಳಲಿಕ್ಕೆ ಶುರು ಮಾಡ್ತೀವಿ ಸರ್ವಧರ್ಮ ಸಮಭಾವ ಅಂತ. ಈ ಸರ್ವಧರ್ಮ ಸಮಭಾವ ಅನ್ನೋದೇ ಒಂದು ತಪ್ಪು ಕಲ್ಪನೆ ಇದೆ. ಈ ಕಲ್ಪನೆಯಿಂದಾಗಿ ನಮ್ಮತನವನ್ನ ನಾವು ಬಿಡ್ತಾ ಬಂದಿದ್ದೀವಿ. ನಮ್ಮ ವಿರೋಧಿಗಳು ಏನು ಹೇಳಿದ್ರು ಅದನ್ನ ಸಹಿಸಿಕೊಳ್ಳುವಂತ ಒಂದು ಅಥವಾ ಅದಕ್ಕೆ ಪ್ರತೀಕಾರ ನೀಡದೇ ಇರುವಂತ ಒಂದು ಪರಿಸ್ಥಿತಿ ನಮ್ಮ ಮನಸ್ಸಿನ ಒಳಗಡೆ ನಿರ್ಮಾಣ ಆಗ್ತಿದೆ. ಅವರು ಬೇರೆಯವರು ಉದಾಹರಣೆಗಾಗಿ ಹೇಳೋದಾದ್ರೆ ಕಪ್ಪು ಬಟ್ಟೆಯನ್ನು ಧರಿಸ್ಕೊಂಡು ಇಡೀ ಬಿಸಿಲಿನಲ್ಲಿ ಓಡಾಡ್ತಾರೆ, ಟೊಪ್ಪಿಯನ್ನು ಧರಿಸ್ಕೊಂಡು ಎಂಥ ಸೆಕೆಗಾಲದಲ್ಲೂ ಅವರು ಓಡಾಡ್ತಾ ಇರ್ತಾರೆ. ಪರಿಣಾಮ ಏನು, ಅವರಿಗೆ ಚೆನ್ನಾಗಿ ಗೊತ್ತು ಅವರ ಧರ್ಮದ ಒಂದು ಸಿದ್ಧಾಂತ ಏನು, ಅದನ್ನು ನಾನು ಪ್ರದರ್ಶನ ಮಾಡಲೇಬೇಕು ಅನ್ನುವಂಥ ಒಂದು ಕಲ್ಪನೆ ಇದೆ. ಆದರೆ ಎಲ್ಲಿಯೋ ಒಂದು ಕಡೆಯಲ್ಲಿ ರಾಮನನ್ನ ಅವಮಾನ ಮಾಡಿದ್ರೆ ನಾವು ಹಿಂದೂಗಳು ಏನು ಪ್ರತೀಕಾರ ಮಾಡೋದಿಲ್ಲ, ಕೃಷ್ಣನನ್ನ ಅವಮಾನ ಮಾಡಿದ್ರೆ ನಾವೇನು ಪ್ರತೀಕಾರ ಮಾಡೋದಿಲ್ಲ. ರಾಮ ಜನ್ಮಸ್ಥಾನ, ಕೃಷ್ಣ ಜನ್ಮಸ್ಥಾನ ಇದರ ಮೇಲೆ ಆಕ್ರಮಣ ಆಯಿತು. ಈಗ ಏನೋ ಶ್ರೀರಾಮಚಂದ್ರನ ಕೃಪೆಯಿಂದ ರಾಮ ಮಂದಿರ ಆಗಿದೆ, ಈಗ ರಾಮ ರಾಜ್ಯ ಆಗ್ಬೇಕಾಗಿದೆ. ಈ ರಾಮರಾಜ್ಯ ಮೊದಲು ಭೌಗೋಳಿಕವಾಗಿ ಅಲ್ಲ, ನನ್ನ ಒಳಗಡೆ ಬರಬೇಕಾಗಿದೆ. ಆ ರಾಮನ ಗುಣಗಳನ್ನು ನಾನು ತರಬೇಕಾಗಿದೆ, ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಎಷ್ಟು ಪ್ರಯತ್ನ ಅಂತಂದ್ರೆ ನಾವು ಹಿಂದಿನ ಗುರುಕುಲದ ಪದ್ಧತಿಗೆ ಹೋಗಿ ಅಲ್ಲಿಂದ ನಾವು ಕಲಿಬೇಕಾಗಿದೆ. ಈಗಿನ ರೀತಿಯ ಒಂದು ವಿದ್ಯಾಭ್ಯಾಸದ ಒಂದು ಶಿಕ್ಷಣದ ಪದ್ಧತಿ ಏನಿದೆ ಇದು ನಮ್ಗೆ ಏನಕ್ಕೂ ಸಾಲೋದಿಲ್ಲ. ನಮ್ಮ ಒಳಗಡೆ ಧೈರ್ಯವೇ ಇಲ್ಲ, ನಮ್ಮ ಒಳಗಡೆ ಶೌರ್ಯ ಅನ್ನೋದು ಮೊದಲೇ ಇಲ್ಲ. ಅವರಲ್ಲಿ ಎಷ್ಟು ಮಟ್ಟಿಗಿದೆ ಇದನ್ನು ನಾವು ನೋಡೋದಾದ್ರೆ, ಒಂದು ಚಿಕ್ಕ ಹುಡುಗಿ ಮುಂಬೈಯಲ್ಲಿ ಗೆದ್ದು ಬಂದು ಆಗ ಹೇಳ್ತಾಳೆ ಸಾರ್ವಜನಿಕರ ಮುಂದೆ, ಸಾವಿರಾರು ಜನರ ಮುಂದೆ, ಇಡೀ ಮುಂಬೈಯನ್ನ ನಾನು ಹಸರು ಮಾಡ್ತೀನಿ. ಎಷ್ಟು ಧೈರ್ಯ ಅವರು. ಇದರ ಮೇಲೆ ಏನೂ ಆಕ್ಷನ್ ತಗೊಳ್ಳಿಲ್ಲ, ಪ್ರತೀಕಾರನೇ ನಡೀಲಿಲ್ಲ. ಇನ್ನೊಂದು ಕಡೆಯಲ್ಲಿ ಮೇಯರ್ ಆದರು. ಆ ಮೇಯರ್ ಆದ ಮೇಲೆ ತಮ್ಮ ಕಚೇರಿಗಳಲ್ಲಿ ಇದ್ದಂಥ ರಾಷ್ಟ್ರಭಕ್ತರ ಎಲ್ಲ ರಾಷ್ಟ್ರ ನಾಯಕರ ಫೋಟೋಗಳನ್ನು ತೆಗೆದು ಟಿಪ್ಪು ಸುಲ್ತಾನ್ ಫೋಟೋವನ್ನು ಹಾಕಿದ್ರು. ಇದು ಎಷ್ಟರ ಮಟ್ಟಿಗಿನ ಅವರ ಒಂದು ಗಡಸುತನವನ್ನು ತೋರಿಸುತ್ತದೆ. ನಮಗೆ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸರ್ವಧರ್ಮ ಸಮಭಾವ ಇದನ್ನ ಹೇಳ್ತಾ ಇದ್ದೀವಿ. ಇದಕ್ಕೆ ನಾವು ಏನಾದರೂ ಆಕ್ಷನ್ ತಗೋಬೇಕು ಅಂತಾದ್ರೆ ನಾವು ತುಂಬ ಬಲವನ್ನ ಪಡ್ಕೊಳ್ಬೇಕಾಗಿದೆ. ಆ ಬಲ ಪಡಿಬೇಕು ಅಂತಂದ್ರೆ ಆತ್ಮಬಲ, ಆ ಆತ್ಮಬಲಕ್ಕೆ ದಾರಿ ಸಾಧನೆ, ಇದನ್ನ ನಾವು ನೋಡಲೇಬೇಕಾಗಿದೆ. ಇನ್ನು ಕರ್ನಾಟಕದಲ್ಲಿ ನೋಡೋದಾದ್ರೆ ನಮ್ಮ ಎಷ್ಟೋ ಸಾವಿರಾರು ಎಕರೆ ಭೂಮಿಯನ್ನ ನಮ್ಮ ಒಬ್ಬರು ಸಚಿವರು ಅದನ್ನ ವಕ್ಫ್ ಬೋರ್ಡ್ಗೆ ಕೊಟ್ಬಿಟ್ಟು ಹಸ್ತಾಂತರ ಮಾಡಿದರು. ಯಾರು ಕೂಡ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಇಲ್ಲ. ಯಾಕೆ ಅಂದ್ರೆ ಅದರ ಕಾನೂನು ಹಾಗೆ ಇದೆ, ಅದನ್ನ ಮಾಡಿ ಇಟ್ಬಿಟ್ಟಿದ್ದಾರೆ. ಇನ್ನು ಚಾರಿಟಿ ಅನ್ನೋ ಹೆಸರಿನಲ್ಲಿ, ಸೇವೆ ಅನ್ನೋ ಹೆಸರಿನಲ್ಲಿ, ವಿದ್ಯಾಭ್ಯಾಸ ಅನ್ನೋ ಹೆಸರಿನಲ್ಲಿ ಮತಾಂತರ ನಡೀತಾ ಇದೆ. ಹೇಗೆ ಮೊದಲು ಹೇಳ್ತಾರೆ ನೀವು ವಿದ್ಯಾಭ್ಯಾಸಕ್ಕೆ ಬನ್ನಿ ಅಂತೇಳಿ ಫ್ರೀ ಕೊಡ್ತಾರೆ, ನಮ್ಮ ಮಕ್ಕಳು ಹೋಗಿ ಅಲ್ಲಿ ಸೇರ್ತಾರೆ. ಆಮೇಲೆ ಅವರಿಗೆ ಒಂದೊಂದೇ ವಿಭಾಗ ಮಾಡ್ತಾರೆ. ಬಳೆ ಹಾಕ್ಬೇಡಿ, ಕುಂಕುಮ ಹಾಕ್ಬೇಡಿ, ಕತ್ತಲ್ಲಿ ಚೈನ್ ಹಾಕ್ಬೇಡಿ, ಕಾಲು ಗೆಜ್ಜೆ ಹಾಕ್ಬೇಡಿ ಅಂತ ಹೇಳಿ ಒಂದು ರೀತಿಯಲ್ಲಿ ಮತಾಂತರ ಶುರುವಾಗುತ್ತೆ. ಆಸ್ಪತ್ರೆಯಲ್ಲಿ ಹೋಗ್ತಾರೆ, ಫೋಟೋ ಇಟ್ಬಿಟ್ಟು ಇವರನ್ನ ಪೂಜೆ ಮಾಡಿ ನೀವು ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ನಮ್ಮಲ್ಲಿ 33 ಕೋಟಿ ದೇವತೆಗಳಿದ್ದಾರೆ, ನಾವೆಲ್ಲ ಹಲವಾರು ಒಂದು ಆರಾಧನೆ ಮಾಡಿದ್ದೀವಿ, ಆದರೆ ನಮಗೆ ನಂಬಿಕೆನೇ ಇಲ್ಲ. ಒಂದು ಫೋಟೋ ಸಿಕ್ಕಿದ ತಕ್ಷಣ ನಮ್ಗೇನಾಗುತ್ತೆ, ಅದ್ರ ಮೇಲೆ ನಂಬಿಕೆ ಬರುತ್ತೆ, ಏನೋ ಗುಣ ಆಗ್ಬಿಡುತ್ತೆ. ಆದರೆ ನಾವು ನಮ್ಮತನವನ್ನ ಬಿಟ್ಟುಕೊಟ್ವಲ್ಲ,
ಇದು ನಮ್ದು ತಪ್ಪಲ್ಲ. ಇನ್ನೊಂದು ಕಡೆ ನೋಡೋದಾದ್ರೆ ಲವ್ ಜೆಹಾದ್. ಈ ಲವ್ ಜೆಹಾದ್ ಅಂತ ಒಂದು ದೊಡ್ಡ ಪಿಡುಗನ್ನ ನಾವು ಎಷ್ಟರ ಮಟ್ಟಿಗೆ ಅನುಭವಿಸ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ನಗರ, ಗ್ರಾಮ, ಹಳ್ಳಿಗಳಲ್ಲಿ ಇದರ ಒಂದು ವ್ಯಾಪಕತೆ ಹರಡಿ ಹೋಗಿದೆ. ಏನ್ ಮಾಡ್ತಾರೆ? ಪ್ರೀತಿಯ ಹೆಸರಿನಲ್ಲಿ ನಾಟಕ ಆಡ್ತಾರೆ. ನಾಟಕ ಆಡಿ ಮದುವೆ ಆಗಬೇಕು ಅಂತ ಹೇಳ್ತಾರೆ. ಮದುವೆ ಆದ ನಂತರ ಏನಾಗುತ್ತೆ? ಅವರ ಪರಿಸ್ಥಿತಿ ಶೋಚನೀಯ. ಅವರನ್ನ ಮಕ್ಕಳ ಹೆರುವ ಯಂತ್ರವಾಗಿ ಬಳಕೆ ಮಾಡ್ತಾರೆ, ಮತ್ತೆ ವಿದೇಶಗಳಿಗೆ ಮಾರಾಟ ಮಾಡ್ತಾರೆ. ಕೆಲವ್ರನ್ನಂತೂ ನಾವು ನೋಡಿದ್ದೇವೆ ಈಗ ಟಿವಿನಲ್ಲಿ ಪೀಸ್ ಪೀಸ್ ಮಾಡಿ ಫ್ರಿಜ್ಜಲ್ಲೋ ಚೀಲದಲ್ಲೋ ಸೂಟ್ಕೇಸ್ನಲ್ಲೋ ಹಾಕಿಟ್ಟಿದ್ದಾರೆ, ನಾವು ನೋಡಿದ್ದೀವಿ. ಇದರ ಬಗ್ಗೆ ನಾವು ಜಾಗೃತಿ ಆಗೋದು ಬೇಡವಾ? ನಮ್ಮ ಹೆಣ್ಣು ಮಕ್ಕಳನ್ನ ನಾವು ರಕ್ಷಣೆ ಮಾಡೋದಕ್ಕೆ ಅವರಿಗೆ ಶೌರ್ಯವನ್ನು, ಧೈರ್ಯವನ್ನು ಕೊಡೋದು ಬೇಕಲ್ಲ? ಅದಕ್ಕೆ ಏನು ಮಾಡಬೇಕು? ಆ ಹೆಣ್ಣು ಮಕ್ಕಳಿಗೆ ಧರ್ಮ ಶಿಕ್ಷಣವನ್ನು ನಾವು ಕೊಡಬೇಕಾಗುತ್ತೆ. ಪ್ರತಿಯೊಂದು ಮನೆಯಲ್ಲಿ ಧರ್ಮದ ಶಿಕ್ಷಣವನ್ನು ಕೊಡಬೇಕಾಗಿದೆ. ಯಾಕೆ ಇದನ್ನ ಮಾಡ್ತಾ ಇದ್ದೀವಿ? ಅವರನ್ನ ಜಾಗೃತಿ ಮಾಡಿ ಅವರನ್ನ ಸಶಕ್ತರನ್ನಾಗಿ ಮಾಡಬೇಕು. ಯಾವುದೇ ಆಸೆ ಆಮಿಷ ಬಲಿ ಆಗದೇ ಇರೋ ನಿಟ್ಟಿನಲ್ಲಿ ಒಂದು ಸುದೃಢ ಭಾರತ ನಿರ್ಮಾಣ ಆಗ್ತದೆ. ಅವರ ಪರಿಸ್ಥಿತಿ ಹೇಗಾಗುತ್ತೆ ಮುಂದೆ? ತಮ್ಮ ತನವನ್ನ ಮರೀತಾರೆ, ತಮ್ಮ ಮಾತೃ ಧರ್ಮವನ್ನ ಮರೀತಾರೆ. ಅವರು ಹೇಳಿದ್ದನ್ನೆಲ್ಲ ಕೇಳಬೇಕಾಗುತ್ತೆ. 4 ಜನರ ಅವರ ಮೊದಲಿನ ಸ್ತ್ರೀಯರ ಜೊತೆ ಇರಬೇಕಾಗ್ತದೆ, ಗೋ ಮಾಂಸವನ್ನ ತಿನ್ನಬೇಕಾಗ್ತದೆ. ಇದೆಲ್ಲದರ ಬಗ್ಗೆ ಅವರಿಗೆ ಬೋಧನೆ ಇಲ್ಲ. ನನ್ನ ಅಬ್ದುಲ್ಲ ಹಾಗಲ್ಲ ಅಂತ ಹೇಳಿ ಮೊದಲು ಬಲಿಯಾಗ್ತಾರೆ. ಅದೇ ವ್ಯಕ್ತಿ ಈಗ ಏನ್ ಮಾಡ್ತಾ ಇದ್ದಾರೆ? ಅವರನ್ನೆಲ್ಲ ಮತಾಂತರ ಮಾಡ್ತಾರೆ. ಮತಾಂತರ ಮಾಡಿ ತಮ್ಮ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸಿಕೊಂಡು ಅವರನ್ನ ಕೊಲೆ ಮಾಡೋದವರೆಗೂ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಮಗೆ ಜಾಗೃತಿ ಬೇಕಲ್ಲ? ಏನ್ ಮಾಡಬೇಕು ನಾವು ಈ ವಿಷಯ ಗೊತ್ತಾಗಿದೆ, 4 ಜನರಿಗೆ ಅದನ್ನು ಹೇಳಬೇಕು. ಭಗವಂತ ನೋಡೋದು ಈ 4 ಜನರಿಗೆ ಮಾತ್ರ ಹೇಳಿದ್ದಾರೆ ಏನು ಅಂತ ಹೇಳಿಯಲ್ಲ. ಅವರು ನೋಡ್ತಕ್ಕಂಥದ್ದು ಇವರು ಎಷ್ಟು ಮಾಡಿದ್ದಾರೆ ಅಂತ. ನನಗೆ ವಿಷಯ ಗೊತ್ತಾಯಿತು, ಅರೆ ನಾನು ಯಾರಿಗೂ ಹೇಳಿಲ್ಲ, ನಾನು ಸುಮ್ಮನೆ ಇದ್ದೆ. ಅವಾಗ ಏನಾಗ್ಬೋದು ಪರಿಸ್ಥಿತಿ? ನಮ್ಮ ಮನೆಯದೇ ಹೆಣ್ಣುಮಕ್ಕಳು ಅಕಸ್ಮಾತ್ ಈ ರೀತಿ ಆದರೆ ಆಗ ನಾವು ಎಚ್ಚರ ಆಗೋದ? ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಬಂಧುಗಳೇ ಈಗ ತುಂಬಾ ಜಾಗೃತಿಯಾಗಿ ಇರ್ತಕ್ಕಂಥ ಒಂದು ಕಾಲ ಬಂದಿದೆ. ಈ ರೀತಿ ಮಾಡತಕ್ಕಂಥ ಕುಕೃತ್ಯಗಳಿಗೆ ಬಲಿಯಾಗದೇ ಇರೋ ರೀತಿಯಲ್ಲಿ ಅವರನ್ನ ಶಿಕ್ಷಣ ಕೊಡಬೇಕಾಗಿದೆ, ಎಚ್ಚರಿಸಬೇಕಾಗಿದೆ. ಅವರಿಗೆ ಆತ್ಮರಕ್ಷಣೆಗೆ ಕಲೆಯನ್ನು ಕಲಿಸ್ಕೊಡ್ಬೇಕಾಗಿದೆ. ಗಂಡ ಬೀಸೋದಿರ್ಬೋದು, ನಾಚಕ ಮಾಡೋದಿರ್ಬೋದು, ಅಥವಾ ಹೊಡೆದಾಟ ಮಾಡಲಿಕ್ಕೆ ಅವರಿಗೆ ತಿರುಗಿ ಕೊಡ್ಲಿಕ್ಕೆ ಅವರಿಗೆ ಶಿಕ್ಷಣವನ್ನು ಕೊಡಬೇಕಾಗಿದೆ. ಸ್ವಸಂರಕ್ಷಣೆಯ ಒಂದು ಕೃತ್ಯವನ್ನ ನಾವು ಮಾಡಬೇಕಾಗಿದೆ. ಅವರಿಗೆ ಅದನ್ನ ಹೇಳಿಕೊಡ್ಬೇಕಾಗಿದೆ. ಇದೆಲ್ಲ ಮಾಡಬೇಕು ಅಂತಂದ್ರೆ ನಮಗೆ ಬಹಳಷ್ಟು ಸಮಯ ಬೇಕಾಗ್ತದೆ. ನಾವು ಸ್ವಲ್ಪದ್ರಲ್ಲಿ ಇದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈ ಲವ್ ಜೆಹಾದ್ ಅನ್ನೋದು ಒಂದು ಸ್ವಲ್ಪ ಅದರಲ್ಲಿ ಹೇಳೋದಾದ್ರೆ ಇದು ಇವತ್ತಿಂದಲ್ಲ, ಇದು 1400 ವರ್ಷಗಳ ಹಿಂದೆ ಮೊಹಮ್ಮದ್ ಬಿನ್ ಕಾಸಿಂ ಯಾವ ಆಕ್ರಮಣಕಾರಿ ಭಾರತದ ಮೇಲೆ ಬಂದ ಆಗ ಸಿಂಧ್ ಪ್ರಾಂತದಲ್ಲಿದ್ದಂತಹ ದಾಹಿರ್ ಅನ್ನೋ ರಾಜನನ್ನ ಅವನು ಸೋಲಿಸ್ತಾನೆ. ಸೋಲಿಸಿದ ನಂತರ ಅವನ 2 ಮಕ್ಕಳನ್ನ, ಪರಿಮಳಾದೇವಿ, ಸೂರ್ಯದೇವಿ ಅನ್ನುವಂಥ ಮಕ್ಕಳನ್ನ ತಗೊಂಡು ಹೋಗಿ ಖಲೀಫನಿಗೆ ಉಡುಗೊರೆಯಾಗಿ ಕೊಡ್ತಾನೆ. ಆ ಕಾಲದಿಂದ ಇದಿದೆ. ಮತ್ತೆ ಬಂದಂತ ಬಾದಶಾಹರು, ಮೊಘಲರು, ಅಕ್ಬರ್, ಇತ್ತೀಚೆಗೆ ಟಿಪ್ಪು ಸುಲ್ತಾನ್ ಎಲ್ಲರೂ ಕೂಡ ಈ ಒಂದು ಪದ್ಧತಿಯನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಅವರ ಜನಸಂಖ್ಯೆಯನ್ನು ಜಾಸ್ತಿ ಮಾಡೋದು, ಅವರನ್ನ ತಮಗೆ ಬೇಕಾದಂತೆ ಬಳಸ್ಕೊಳ್ಳೋದು, ಹೇಳಿದ್ದು ಮಾಡಲಿಲ್ಲ ಅಂತಂದ್ರೆ ಅವರನ್ನು ಕೊಲೆ ಮಾಡೋದು, ಇದೇ ನಡೀತಾ ಇದೆ. ಈ ಒಂದು ಘಟನೆಯನ್ನ ನಾವು ಸರಿಯಾದ ರೀತಿಯಲ್ಲಿ ಪ್ರತೀಕಾರ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಾಧನೆಯನ್ನೇ ಮಾಡಬೇಕಾಗಿದೆ. ಇವತ್ತು ಇನ್ನೂ ಒಂದು ನಡೀತಾ ಇದೆ. ನಾವೆಲ್ಲ ಚಲನಚಿತ್ರ ನೋಡ್ತೀವಿ. ಆ ಬಾಲಿವುಡ್ ಚಿತ್ರಗಳಲ್ಲಿ ಏನಿದೆ, ಅಲ್ಲಿ ಮುಸ್ಲಿಂ ನಾಯಕ ಇರ್ತಾನೆ, ಹಿಂದೂ ನಾಯಕ ಇರ್ತಾನೆ. ಇದನ್ನೇ ಸ್ಕೋಪ್ ಕೊಟ್ಟು ಅವರೇನ್ ಮಾಡ್ತಾ ಇದ್ದಾರೆ, ಇವರೇ ಒಳ್ಳೆಯವರು, ಇವ್ರ ಜೊತೆಲಿ ಬದುಕಬಹುದು ಅನ್ನುವಂತ ಒಂದು ಭ್ರಮೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ನಾವು ನೋಡಿದ್ವಿ, ಅಮೀರ್ ಖಾನ್ ಇದ್ದ, 3 ಮದುವೆ ಆದ. ಯಾರು 3? ಎಲ್ಲ ಹಿಂದೂ ಹುಡುಗಿಯರು, ಹಿಂದೂ ಹೆಂಗಸರೇ. ಅವನ ಮಕ್ಕಳ ಹೆಸರೇನಿದೆ, ಎಲ್ಲ ಮುಸಲ್ಮಾನ ಹೆಸರುಗಳೇ ಸಿಕ್ಕಿದ್ದಾರೆ. ಈ ರೀತಿ ಮಾಡೋದ್ರಿಂದ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಒಂದು ಭ್ರಮೆ ನಿರ್ಮಾಣ ಆಗ್ತಾ ಇದೆ. ಆ ಭ್ರಮೆಯಿಂದಾಗಿ ಜನ ಇದು ಮಾಡ್ಬೋದು, ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಇದರ ವ್ಯಾಪಕತೆ ಇದೆ ಅಂತಂದ್ರೆ, ನಾವು ನಾಸಿಕ್ದು IT ಕಂಪನಿ TCS ಕೇಳಿದ್ದೀವಿ. ಇಲ್ಲಿ ಕಾರ್ಪೊರೇಟ್ ಜಾಬ್ ನಡೀತು. ಅಲ್ಲಿ ಏನು ಹಿಂದೂ ಹುಡುಗಿಯರಿದ್ರು, ಅಲ್ಲಿ ಆ ನೌಕರರಿದ್ರು, ಅವರು ತಮಗೆ ಬೇಕಾದಂಥ ಪ್ರಮೋಷನ್ ಬೇಕು ಅಥವಾ ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಬೇಕು ಅಂತ ಹೇಳಿದ್ರೆ ಆ ಟೀಮ್ ಲೀಡರ್ ಏನು ಹೇಳ್ತಾ ಇದ್ರು ಅದಕ್ಕೆಲ್ಲನೂ ಕೊಡಬೇಕಾಗಿತ್ತು. ಅಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಹೆಚ್ಚು ಕಡಿಮೆ ಮುಸಲ್ಮಾನ್ ಟೀಮ್ ಲೀಡರ್, ಮತಾಂಧರು.
ಅವರು ಏನು ಹೇಳಿ, ನೀವು ಸಹಕಾರ ಕೊಟ್ಟರೆ ನಾನು ನಿಮಗೆ ಪ್ರಮೋಷನ್ ಕೊಡ್ತೇನೆ, ನೀವು ಸಹಕಾರ ಕೊಟ್ಟರೆ ನಾನು ನಿಮಗೆ ಎಲ್ಲ ಫೆಸಿಲಿಟಿಗಳನ್ನ ಕೊಡ್ತೇನೆ ಅಂತ ಹೀಗೆ ಹೇಳಿ ಅವರ ಶೋಷಣೆಯನ್ನು, ಲೈಂಗಿಕ ಶೋಷಣೆಯನ್ನು ಮಾಡ್ತಾ ಇದ್ದಾರೆ. ಇದು ತುಂಬ ಅತಿಯಾದಾಗ ಅವರು ಕಂಪ್ಲೇಂಟ್ ಕೊಟ್ಟರು ಕೂಡ ಅಲ್ಲಿ ಕೂಡ ಮೇಲಧಿಕಾರಿ ಯಾರಿದ್ರು ಅವರು ಕೂಡ ಸಹಕಾರ ಮಾಡುವಂಥವ್ರು ಇಲ್ಲ. ಯಾರಿಗೆ? ಶೋಷಿತರಿಗೆ. ಅವ್ರೇನು ಮಾಡಿದ್ರು? ಅವರನ್ನ ದಬಾಯಿಸಿದ್ರು ಅಥವಾ ಕೆಲಸದಿಂದ ತೆಗೆದುಹಾಕಿದ್ರು. ಇದು ಬರೀ ಒಂದು TCSನಲ್ಲಿ ಅಲ್ಲ, ಇದು ಇತ್ತೀಚೆಗೆ ಮುಂಬೈಯ, ಪುಣೆಯ SBI, ವಿಪ್ರೋ ಇಂಥ ಕಂಪನಿಗಳಲ್ಲೂ ಇದೆ. ಅಂದರೆ ವೆಲ್ ಎಜುಕೇಟೆಡ್, ತುಂಬ ಶಿಕ್ಷಣವಂತ ಸ್ತ್ರೀಯರು, ಹುಡುಗಿಯರು ಕೂಡ ಬಲಿಯಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲ ವ್ಯವಸ್ಥಿತವಾಗಿ ನಡೀತಾ ಇರುವಂಥದ್ದು. ಇದಕ್ಕೆ ಬೇರೆಯವರ ಒಂದು ಕುಮ್ಮಕ್ಕು ಕೂಡ ಇದೆ. ಈ ಎಲ್ಲವನ್ನ ನಾವು ಸರಿ ಮಾಡಲಿಕ್ಕೆ ಏನು ಮಾಡಬೇಕು? ಕಳೆದ 20 ವರ್ಷಗಳಿಂದ ಹಿಂದೂ ಜನಜಾಗೃತಿ ಸಮಿತಿ ಹಿಂದೂಗಳಿಗೆ ಧರ್ಮ ಶಿಕ್ಷಣವನ್ನು ಕೊಡತಕ್ಕಂಥ ಉಚಿತ ತರಗತಿಗಳನ್ನು ಮಾಡ್ತಾ ಇದ್ದಾರೆ. 300ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇದು ನಡೀತಾ ಇದೆ. ಜನರು ಧರ್ಮ ಶಿಕ್ಷಣವನ್ನು ಪಡ್ಕೊಂಡು ಅನೇಕ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಆರಂಭ ಮಾಡಿದ್ದಾರೆ. ಭಗವಂತನ ಮೇಲೆ ಭಕ್ತಿ, ಸಾಧನೆಯಿಂದ ಅವರ ಆಂತರಿಕ ಬಲವನ್ನು ಹೆಚ್ಚು ಮಾಡುವಂಥದ್ದು ಇದು ನಡೀತಾ ಇದೆ. ಇನ್ನೊಂದು ಕಡೆಯಲ್ಲಿ ಮತಾಂತರದಲ್ಲಿ ಏನಾಗ್ತಾ ಇದೆ? ನಮ್ಮ ಈಶಾನ್ಯ ಭಾರತವನ್ನು ತಗೊಳ್ಳಿ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ ಇತ್ಯಾದಿಗಳಲ್ಲೆಲ್ಲ 1911ನೇ ಇಸ್ವಿದು, 1ನೇ ಇಸ್ವಿದು ಒಂದು ಅಂಕಿಅಂಶಗಳ ಪ್ರಕಾರ ಅಲ್ಲಿ 1 ಅಥವಾ 2% ಕ್ರಿಶ್ಚಿಯನ್ರಿದ್ರು. ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ? ಇದು 50%ಕ್ಕೂ ಹೆಚ್ಚಾಗಿದೆ. ಅಂದರೆ ಅವರು ಅಲ್ಲಿಯೇ ಅವರದ್ದೇ ಒಂದು ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಬೇಡಿಕೆ ನೀಡಿದ್ದಾರೆ. ಅದು ಕಳಚಿಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಇದೆ. ಆದರೆ ಈಗ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತಡೆಯುವಂಥ ಒಂದು ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಎಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾರೆ ಅಥವಾ 50ಕ್ಕಿಂತ ಕಡಿಮೆ ಬರ್ತಾರೆ, ಅಲ್ಲಿ ಮತಾಂತರ ಆಗ್ತಾನೆ ಇರ್ತದೆ. ಪ್ರತಿರೋಧ ಮಾಡಲಿಕ್ಕೂ ಕೂಡ ಅವರಿಗೆ ಶಕ್ತಿ ಇರೋದಿಲ್ಲ. ಅದಕ್ಕೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿದ್ದು ಮತಾಂತರ ಅಂತಂದರೆ ರಾಷ್ಟ್ರಾಂತರ. ಇದಕ್ಕೆ ಬೇಕಾದಷ್ಟು ಒಂದು ಘಟನೆಗಳನ್ನು ನಾವು ನೋಡಿದ್ದೀವಿ. ಹೀಗೆ ಆಗೋದನ್ನ ನಾವು ಇನ್ನು ನಮ್ಮ ಸಂಸ್ಕೃತಿಯ ಮೇಲೆ ಆಗ್ತಾ ಇರತಕ್ಕಂಥ ಒಂದು ಇದನ್ನು ನೋಡ್ತೀವಿ. ನಮ್ಮ ಗಣೇಶೋತ್ಸವ ಬಂದರೆ ಮಣ್ಣಿನ ಗಣಪತಿ ನದಿಯಲ್ಲಿ ಬಿಡಬೇಡಿ, ಪರಿಸರ ಹಾಳಾಗುತ್ತೆ. ದೀಪಾವಳಿ ಬಂದರೆ ನಮ್ಮ ವಾಯು ಮಾಲಿನ್ಯ ಆಗುತ್ತೆ, ಪಟಾಕಿ ಹೊಡಿಬೇಡಿ. ನಾಗರ ಪಂಚಮಿ ದಿವಸ ನಾವು ಹಾಲೆರೆದ್ರೆ ಯಾಕೆ ಸುಮ್ಮನೆ ಹಾಲನ್ನು ವೇಸ್ಟ್ ಮಾಡ್ತೀರಾ? ಈ ಒಂದು ನರೇಟಿವ್ಗಳು, ಈ ನರೇಟಿವ್ಗಳಿಂದ ಸುಳ್ಳು ಕಥಾನಕಗಳಿದೆ. ಇದನ್ನು ನಾವು ನೋಡೋದ್ರಿಂದ ಭ್ರಮೆ ಬರ್ತಾ ಇದೆ. ಹೌದು, ಅವ್ರು ಹೇಳ್ತಾ ಇರೋದು ನಿಜ ಅಂತ. ಆದರೆ ಇದನ್ನೆಲ್ಲ ಎದುರಿಸಬೇಕಾಗಿದೆ. ಇದನ್ನು ಎದುರಿಸಬೇಕು ಅಂತ ಹೇಳಿನೇ ಹಿಂದೂ ಜನಜಾಗೃತಿ ಸಮಿತಿ ಒಳ್ಳೆಯ ಹಿಂದೂ ಪರ ಇರತಕ್ಕಂಥ ವಕ್ತಾರರನ್ನು ತಯಾರು ಮಾಡಲಿಕ್ಕೆ ಶಿಬಿರಗಳನ್ನು ಮಾಡ್ತಾ ಇದೆ. ಸಮಾನ ಮನಸ್ಕರಿರುವಂಥ ಒಂದು ವೇದಿಕೆಯನ್ನು ರಚನೆ ಮಾಡಿ ಅವರಿಗೆ ಹಿಂದೂ ಅಧಿವೇಶನಗಳನ್ನು ಮಾಡ್ತಾ ಇದ್ದಾರೆ. ದೇಶದಲ್ಲಿ ಇವಾಗ ಸುಮಾರು 500ರಿಂದ 600 ಅಧಿವೇಶನಗಳು ಈ ರೀತಿಯದು ನಡೆಯಿತು. ಇನ್ನೊಂದು ಕಡೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ತುಂಬ ಅವಮಾನ ಮಾಡಿತು. ಅವರಿಗೆ ಯಾವುದೇ ಶಿಕ್ಷೆ ಆಗಲಿಕ್ಕೂ ಕೂಡ ಆಗಲಿಲ್ಲ. ನಮ್ಮ ಕೌಟುಂಬಿಕವಾಗಿ ನೋಡೋದಾದ್ರೆ ಲಿವ್ ಇನ್ ರಿಲೇಶನ್ಶಿಪ್ ಹೇಳಿದಿರಲ್ಲ, ಇದನ್ನು ನಾವೆಲ್ಲ ಈ ಶಬ್ದವನ್ನು ಕೇಳಿದ್ದೀವಿ. ಒಟ್ಟಾಗಿ ಬದುಕೋದು, ಮದುವೆಗೆ ಮುನ್ನ ಒಟ್ಟಾಗಿ ಬದುಕುವಂಥ ಸ್ಥಿತಿ ಅಥವಾ ಆ ಒಂದು ಪದ್ಧತಿ ಭಾರತೀಯದ್ದು ಅಲ್ವೇ ಇಲ್ಲ. ಇದು ವಿದೇಶಿ ಸಂಸ್ಕೃತಿ. ಎಲ್ಲಿವರೆಗೆ ಅಂತಂದ್ರೆ ನಮ್ಮ ಹುಟ್ಟುಹಬ್ಬ ಮೇಣದ ಬತ್ತಿ ಆರಿಸಿ ದೀಪ ಪ್ರಜ್ವಲನೆ ಮಾಡೋದಿಲ್ಲ, ಬಟ್ಟೆಗಳು ಸ್ವಚ್ಛವಾಗಿರೋದನ್ನ ಹಾಕೊಳ್ಳೋದಿಲ್ಲ, ಜೀನ್ಸ್ ಅಥವಾ ಹರಿದು ಹೋದಂಥ ಬಟ್ಟೆಗಳನ್ನು ಹಾಕುವಂಥದ್ದು ಹುಟ್ಟುಹಬ್ಬ ನಾವು ಮಾಡೋದಿಲ್ಲ. ಮತ್ತೆ ಇನ್ನು ನಮ್ಮ ದೇವಸ್ಥಾನಗಳಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ಏನೆಲ್ಲ ಆಚರಣೆಗಳನ್ನು ಮಾಡೋದು, ಇದೆಲ್ಲ ಮೂಢನಂಬಿಕೆ. ಹೀಗೆ ಅವರು ಹೇಳೋದನ್ನ ನಾವು ಕೇಳಿ 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 ಇದು ಒಂದು ನಮ್ಮ ತಲೆ ಒಳಗಿನ ವೈರಸ್ ಆಗಿದೆ. ನಾವು ಕರಪ್ಟ್ ಆಗಿದ್ದೀವಿ, ಭ್ರಷ್ಟತೆಯಲ್ಲಿದ್ದೀವಿ. ಇದನ್ನೆಲ್ಲ ನಿವಾರಣೆ ಮಾಡಬೇಕು ಅಂತಂದ್ರೆ ನಾವು ರಾಮನ ಭಕ್ತಿಯನ್ನ ಮಾಡಬೇಕು. ಆ ರಾಮನ ಭಕ್ತಿಯನ್ನ ಮಾಡಬೇಕು ಅಂತಂದ್ರೆ ರಾಮರಾಜ್ಯ ಬರುತ್ತೆ. ಆ ರಾಮನ ಭಕ್ತಿಯನ್ನ ಮಾಡೋದಾದ್ರೆ ನಾವು ಏನೇನು ಮಾಡಬೇಕು ಇದನ್ನ ಸ್ವಲ್ಪದಲ್ಲಿ ಹೇಳಿ ನನ್ನ ಮಾತಿಗೆ ಮುಕ್ತಾಯ ಅಂತ ಹೇಳ್ತೇನೆ. ಯಾವ ರಾಮರಾಜ್ಯದಲ್ಲಿ ಜನರು ಕೂಡ ರಾಮನ ತರನೇ ಇತ್ತು, ಹಾಗಾಗಿ ಅದು ರಾಮರಾಜ್ಯ ಆಗಿದೆ. ಬರೀ ಚಕ್ರವರ್ತಿ ಶ್ರೀರಾಮಚಂದ್ರ ಮಾತ್ರ ಅಲ್ಲ, ವಿಜಯನಗರ ಕಾಲದಲ್ಲಿ ಮುತ್ತುರತ್ನ ಹವಳೆಗಳನ್ನ ರಸ್ತೆಯಲ್ಲಿ ಹಾಕಿದ್ರು ನಾವು ಕೇಳಿದ್ವಿ, ಇತಿಹಾಸದಲ್ಲಿ ಓದಿದ್ವಿ. ಪ್ರಭು ಶ್ರೀರಾಮಚಂದ್ರನ ಕಾಲದಲ್ಲಿ ಆಗಲೂ ಕೂಡ ಇದೇ ಪರಿಸ್ಥಿತಿ ಇತ್ತು. ಎಲ್ಲರೂ ನ್ಯಾಯವಂತವಾಗಿದ್ದರು, ನೀತಿವಂತರಾಗಿದ್ದರು. ಈಗ ನಾವು ಕೂಡ ನ್ಯಾಯ, ನೀತಿ, ಧರ್ಮ ಇದನ್ನ ಪಾಲನೆ ಮಾಡುವಂತ ತುಂಬಾ ಅಗತ್ಯ ಇದೆ.
ಹಾಗಾಗಿ ನಾವು ಸಾಧನೆಯ ಮೂಲಕ ಅದನ್ನು ಮಾಡಬೇಕಾಗಿದೆ. ಯಾವ ರೀತಿ ಸಾಧನೆ ಮಾಡಬೇಕು? ನಾವು ನಮ್ಮ ಕುಲದೇವರ ಸ್ಮರಣೆಯನ್ನು ಶುರು ಮಾಡಬೇಕು. ನಮ್ಮ ಕುಲದೇವಿ ಲಕ್ಷ್ಮೀದೇವಿ ಆಗಿದ್ದರೆ ಶ್ರೀ ಲಕ್ಷ್ಮೀ ದೇವಿಯೈ ನಮಃ, ಹೀಗೆ ನಾವು ಮಾಡಬೇಕಾಗುತ್ತೆ. ನಮ್ಮ ಕುಲದೇವರು ವೆಂಕಟೇಶ ಆದರೆ ಶ್ರೀ ವೆಂಕಟೇಶಾಯ ನಮಃ, ಇದನ್ನು ಮಾಡಬೇಕಾಗುತ್ತೆ. ನಮಗೆ ಕುಲದೇವಿ ಗೊತ್ತಿಲ್ಲ, ಶ್ರೀ ಕುಲದೇವತಾಯೈ ನಮಃ, ಇದನ್ನು ಕನಿಷ್ಠ ಪಕ್ಷ ಆಗಲೇ ಭಟ್ಮಮ್ಮ ಹೇಳಿದ್ರು 9 ಮಾಲೆ ಅಥವಾ ಅರ್ಧ ಗಂಟೆ ಮಾಡಬೇಕು. ಇದು ಗುರುಗಳಿಗ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ಹಿಂದೂಗಳು ಕೂಡ ಕೊಡ್ತಾ ಇರುವಂಥ ಒಂದು ಸಾಧನೆ. ಯಾಕೆ ಅಂತಂದ್ರೆ ಆ ಕುಲದೇವರಲ್ಲಿ ನಮ್ಮ ಕುಲದ ಆಚಾರ ವಿಚಾರಗಳು ಜಾಗೃತ ಆಗುತ್ತೆ, ನಮ್ಮ ಕುಲದ ರಕ್ಷಣೆ ಆಗುತ್ತೆ. ನಾವು ಏನು ಸಾಧನೆ ಮಾಡಬೇಕೋ ಅದಕ್ಕೋಸ್ಕರ ಭಗವಂತ ನಮ್ಮನ್ನು ಆ ಕುಲದಲ್ಲಿ ಹಾಕಿರ್ತಾನೆ. ಇದು ಜಾತಿ ಅಲ್ಲ, ಇದು ಕುಲ. ಈ ಕುಲದೇವಿ ಆರಾಧನೆ ಮಾಡೋದ್ರಿಂದ ನಮಗೆ ರಕ್ಷಣೆ ಸಿಗುತ್ತೆ. ಇನ್ನೊಂದು ಪರಿಸ್ಥಿತಿಗಳು ಈಗ ಹೊರಗಡೆ ತುಂಬಾ ವಿರುದ್ಧವಾಗಿದೆ. ನಮ್ಮ ಮೇಲೆ ಆಕ್ರಮಣಗಳಾಗುತ್ತೆ. ನಾವೇನಪ್ಪ ಮಾಡೋದು, ನಾಳೆ ಏನು ಅನ್ನುವಂಥ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಅಂತಂದ್ರೆ ನಾವು ಶ್ರೀ ಗುರುದೇವ ದತ್ತ ಈ ಒಂದು ನಾಮಸ್ಮರಣೆಯನ್ನ ಸತತವಾಗಿ ಒಂದು 15ರಿಂದ 20 ನಿಮಿಷ ನಿತ್ಯ ಮಾಡಬೇಕು. ಪ್ರಯೋಜನ ಏನು? ನಮ್ಮ ಮನೆಯಲ್ಲಿ ಆಗ್ತಕ್ಕಂಥ ಕಲಹಗಳಿರ್ಬೋದು, ನಮ್ಮ ಮನೆಗಳಲ್ಲಿ ಶಾಂತಿ ನೆಲೆಸಬಹುದು, ನಮ್ಮ ಮನೆಗಳ ಸಂಬಂಧಗಳು ಚೆನ್ನಾಗಾಗ್ಬೋದು, ನಮ್ಮ ಪೂರ್ವಜರ ತೊಂದರೆಗಳೇನಿದೆ ಅದಕ್ಕೆ ಜ್ಯೋತಿಷರ ಹತ್ರ ಹೋದ್ರೆ ಬೇರೆ ಬೇರೆ ವಿಧಾನಗಳನ್ನು ಹೇಳ್ತಾರೆ. ಆದರೆ ಯಾರು ಕೂಡ ಶ್ರೀ ಗುರುದೇವದತ್ತ ಜಪ ಮಾಡಿ ಅಂತ ಹೇಳೋದಿಲ್ಲ. ಇದನ್ನು ನಮ್ಮ ಗುರುಗಳು ಈಗ ಕೊಟ್ಟು ಅದನ್ನು ಮಾಡಿಸಿ ಅದರ ಫಲದಿಂದ ಜನರನ್ನ ದುಃಖದಿಂದ ನೋವಿನಿಂದ ಹೊರಗಡೆ ತಂದು ಆನಂದಮಯ ಜೀವನವನ್ನ ಮಾಡಲಿಕ್ಕೆ ಒಂದು ಸಾಧನೆಯನ್ನ ಕೊಟ್ಟಿದ್ದಾರೆ. ಇನ್ನು ನಮ್ಮ ದೇಶ ಉಳಿಬೇಕು, ನಾವು ಉಳಿದ್ರೆ ದೇಶ, ಆ ದೇಶ ಉಳಿಬೇಕು ಅಂತಂದ್ರೆ ನಾವೇನ್ ಮಾಡಬೇಕು? ಶ್ರೀರಾಮ ರಕ್ಷಾ ಸ್ತೋತ್ರ ಇದೆ, ಕೇಳಿದೀವಲ್ಲ ನಾವೆಲ್ಲ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ನಾವು ನಿತ್ಯ ಪಠಣ ಮಾಡಬೇಕು, ಅರ್ಥ ತಿಳಿದುಕೊಂಡು ಪಠಣ ಮಾಡಬೇಕು. ಎಷ್ಟೋ ದೇವಸ್ಥಾನಗಳಲ್ಲಿ, ಎಷ್ಟೋ ಮನೆಗಳಲ್ಲಿ ಹನುಮಾನ್ ಚಾಲೀಸವನ್ನು ಹೇಳ್ತಾರೆ. ಆ ಹನುಮಾನ್ ಚಾಲೀಸ ರಾಮ ಭಕ್ತಿಯ ಪ್ರತೀಕ. ರಾಮ ಹೇಗೆ ಹನುಮಂತನಿಗೆ ಎಲ್ಲ ಅನುಗ್ರಹವನ್ನು ಮಾಡಿದಾನೋ, ಕೃಪೆಯನ್ನು ಮಾಡಿದಾನೋ, ಅಂತಹ ಒಂದು ಅನುಗ್ರಹವನ್ನು ಕೊಡಲಿಕ್ಕೆ ಶ್ರೀರಾಮಚಂದ್ರನ ಒಂದು ಆರಾಧನೆಯನ್ನು ಮಾಡಬೇಕು, ನಾಮಸ್ಮರಣೆಯನ್ನು ಮಾಡಬೇಕು. ಹಾಗೆ ಹನುಮಾನ್ ಚಾಲೀಸವನ್ನು ಕೂಡ ನಾವು ಹೇಳಬೇಕು. ಕುಲದೇವರ ನಾಮಸ್ಮರಣೆ, ಹನುಮಾನ್ ಚಾಲೀಸ, ರಾಮರಕ್ಷಾ ಸ್ತೋತ್ರ, ಇದು ಈಗಿನ ಕಾಲಾನುಸಾರ ಇರ್ತಕ್ಕಂಥ ಒಂದು ಸಾಧನೆ. ಒಂದು ವೇಳೆ ತಾವೆಲ್ಲರೂ ಕೂಡ ಇದಕ್ಕೋಸ್ಕರ ಸ್ವಲ್ಪ ಸಮಯವನ್ನು ತೆಗೆದು ನಮ್ಮ ಹಿಂದೂ ಜನಜಾಗೃತಿ ಸಮಿತಿಯ ಕಾರ್ಯದಲ್ಲಿ ಕೈ ಜೋಡಿಸಿ ನಿಮಗೆ ಗೊತ್ತಿರುವಂಥ ಅನೇಕ ವ್ಯಕ್ತಿಗಳಿಗೆ ಈ ವಿಷಯವನ್ನು ಮುಟ್ಟಿಸಿ, ಸಾಧ್ಯ ಆದರೆ ನಿಮ್ಮಲ್ಲೇ ಒಂದು ಗುಂಪನ್ನು ಮಾಡಿ ಧರ್ಮ ಶಿಕ್ಷಣವನ್ನು ಪಡೆದುಕೊಳ್ಳಿ. ಧರ್ಮ ಶಿಕ್ಷಣ ಪಡ್ಕೊಳ್ಳೋದಂದ್ರೆ ಏನು? ನಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಮಸ್ಕಾರ ಹೇಗೆ ಮಾಡಬೇಕು ಅಂತ. ನಾವು ಮಾಡ್ತಾ ಇದ್ದೀವಿ, ತುಟಿಗೆ ಮುತ್ತಿರ್ತಾರೆ. ಇದು ನಮ್ಮ ಪದ್ಧತಿ ಅಲ್ಲ. ನಾವು ಕೈಗಳನ್ನು ಜೋಡಿಸಿ ಹಣೆ ಮಧ್ಯದಲ್ಲಿಟ್ಟು ತಲೆಗಾಗಿ ನಮಸ್ಕಾರ ಹೇಳಬೇಕು. ಎಲ್ಲ ದೇವಸ್ಥಾನದ ಮುಂದೆ ನೀವು ನೋಡಿ ಇದು ನಡೀತಾ ಇದೆ. ಇದನ್ನು ಅವರಿಗೆ ಹೇಳಿಕೊಡ್ಬೇಕು. ಕುಂಕುಮ ಧಾರಣೆ ಮಾಡಬೇಕು ನಾವು. ಯಾಕೆ? ಇಲ್ಲಿಂದ ನಮ್ಮ ಒಳಗಡೆಗೆ ಹೋಗ್ತಕ್ಕಂಥ ಶಕ್ತಿ ಅದು ಒಳ್ಳೆಯದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ಕುಂಕುಮ ಕೆಟ್ಟ ಶಕ್ತಿಯನ್ನು ತಡೆಯುವಂಥ ಒಂದು ಶಕ್ತಿ ಇದೆ. ಇದನ್ನು ನಾವು ಪಾಲನೆ ಮಾಡಬೇಕು. ನಾವು ಬೇರೆಯವ್ರು ಏನು ಬೇಕಾದರೂ ಹೇಳಿ, ಆದರೆ ನಾವು ಅದನ್ನು ಪಾಲನೆ ಮಾಡಿದಾಗ ನಮ್ಮ ಮನೆಗಳಲ್ಲಿ ಮಕ್ಕಳು ಕೂಡ ಅದನ್ನು ಪಾಲನೆ ಮಾಡ್ತಾರೆ. ಮಕ್ಕಳ ಜೊತೆಗೆ ಒಂದಷ್ಟು ಕೂತು ಮಾತನಾಡೋದು, ಅದನ್ನ ಅವರಿಗೆ ವಿಷಯಗಳನ್ನು ಹೇಳುವಂಥದ್ದು, ಇದನ್ನು ಕೂಡ ತಾವೆಲ್ಲ ದಯವಿಟ್ಟು ಇದನ್ನು ಮಾಡಬೇಕು. ಇದರ ಜೊತೆಗೆ ನಮಗೆ ಆಂತರಿಕ ಬೆಳವಣಿಗೆಗೆ ಗುರುಕೃಪೆನೇ ಅತಿ ಹೆಚ್ಚಿನ ಒಂದು ಶಕ್ತಿಯನ್ನು ನೀಡುವಂಥದ್ದು. ಇದು ನಮಗೆ ಗೊತ್ತಾಗಿದೆ. ನಾವೆಲ್ಲರೂ ಆಗಲೇ ನಾನು ಹೇಳಿದೆ, ದೇವರು ನಮ್ಮನ್ನ ನೀನು ಎಷ್ಟು ಮಾಡಿದೀಯ ಅಂತ ಕೇಳಲ್ಲ, ಏನು ಮಾಡಿದೀಯ ಅಂತ ಕೇಳಲ್ಲ, ಅದು ಎಷ್ಟು ಪ್ರಯತ್ನ ಮಾಡಿದೀಯ ಅಂತ ಕೇಳ್ತಾರೆ. 100 ಜನರಿಗೆ ಹೋಗಿ ಹೀಗೆ ಭಾಷಣ ಮಾಡಿ ನಾವು ಹೇಳಲಿಕ್ಕಾಗದೇ ಇರ್ಬೋದು. ಆದರೆ ಈಗ ನಮಗೆ ವಿಷಯಗಳು ಗೊತ್ತಾಯಿತು. ನಮ್ಮ ಆರ್ಥಿಕ ಸಬಲತೆಯನ್ನು ಮೆಟ್ಟೋದಕ್ಕೋಸ್ಕರನೂ ಕೂಡ ನಾವು ಸಾಧನೆಯನ್ನೇ ಮಾಡಬೇಕಾಗಿದೆ. ದೇಶದ ಒಂದು ಆರ್ಥಿಕ ಮಟ್ಟವನ್ನು ಏರಿಸಬೇಕಾದ್ರೆ ಹಲಾಲ್ ಸರ್ಟಿಫಿಕೇಟ್ ಅನ್ನು ಕೂಡ ನಾವು ನಿಲ್ಲಿಸಬೇಕಾಗಿದೆ. ಅಂತಹ ವಸ್ತುಗಳನ್ನು ನಾವು ನಿಷೇಧಿಸಬೇಕಾಗಿದೆ, ನಾವು ಬಹಿಷ್ಕಾರ ಹಾಕಬೇಕಾಗಿದೆ. ಯಾರು ಈ ದೇಶ, ಈ ಧರ್ಮ, ಈ ಸಂಸ್ಕೃತಿ, ಈ ನೆಲ ಜಲ ಇದಕ್ಕೆ ಒತ್ತು ಕೊಟ್ಟು ಮಾಡ್ತಾ ಇದ್ದಾರೋ ಅಂಥವ್ರ ಹತ್ರ ನಾವು ವ್ಯಾಪಾರ ಮಾಡೋಣ. ಬೇರೆಯವರು ಒಂದೇ ಮಾತ್ರ ಹೇಳಲ್ಲ, ನಾನು ಏನು ಗೋಮಾಂಸ ತಿನ್ನೋದನ್ನು ನಿಲ್ಲಿಸೋದಿಲ್ಲ, ಹೀಗೆ ಅನೇಕ ರೀತಿಯಲ್ಲಿ ಅವರು ಇದ್ದಾರೆ. ಅಂಥವ್ರ ಹತ್ರ ನಾವು ವ್ಯಾಪಾರ ಮಾಡಬೇಕಾ? ಇದನ್ನು ಕೂಡ ನಾವು ಎಚ್ಚರದಿಂದ ನೋಡಬೇಕಾಗಿದೆ. ಅಂದರೆ ನಾವು ಎಷ್ಟು ಸಫಲರಾಗ್ತೀವೋ ಅಷ್ಟರ ಮಟ್ಟಿಗೆ ನಮಗೆ ಈ ಒಂದು ಸಂಘಟಿತ ಶಕ್ತಿಯಿಂದ ರಾಮರಾಜ್ಯ ಬರಲಿಕ್ಕೆ ಸಾಧ್ಯ. ಪ್ರಭು ಶ್ರೀರಾಮಚಂದ್ರ ನಮ್ಮೆಲ್ಲರಿಗೂ ಕೂಡ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟು, ಸದ್ಬುದ್ಧಿಯನ್ನು ಕೊಟ್ಟು, ಯಾರು ಸಾಧನೆ ಮಾಡ್ತಾ ಇದ್ದಾರೋ ಅಂಥವರು ಸಾಧನೆಯಲ್ಲಿ ವೃದ್ಧಿ ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ಶ್ರೀರಾಮಚಂದ್ರನ
ಪಾದಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ವಾಣಿಗೆ ವಿರಾಮವನ್ನು ಕೊಡ್ತೇನೆ.